ಮತ್ತು ನಮ್ಮ ಕರ್ನಾಟಕ ರೈತರಿಗೆಲ್ಲರಿಗೂ ಪ್ರತಿಯೊಬ್ಬರು ರೈತರು ನಾವು ಆರ್ಡ್ರ್ ಕೊಟ್ಟು ನಿಮಗೆ ಏನಕ್ಕೆ 4 ದಿನ 5 ದಿನ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ರಲ್ವ, ಅದಕ್ಕೆ ಕಾರಣ ಏನಪ್ಪ ಅಂದರೆ ನೋಡಿ, ಇದ್ರ ಸ್ಪೀಡು ಇಷ್ಟು ಅಂಡರ್ಗ್ರೌಂಡ್ ಪೈಪು. ಈ ಸ್ಪೀಡು ಒಂದು ದಿನಕ್ಕೆ ನಿಮಗೆ ಎಷ್ಟು ರೋಲ್ ಬರುತ್ತೆ ಅಲ್ವಾ? ಇದ್ರದ್ದು ಮುಕ್ಕಾಲು ಗಂಟೆಗೆ ಬಂದುಬಿಟ್ಟು ಒಂದೇ ರೋಲ್ ಬರೋದು. ಈ ಸ್ಪೀಡಲ್ಲಿ ಬಂದುಬಿಟ್ಟು ನಾವು 200 ಮೀಟ್ರ್ ತೆಗೆದು ಕೊಡ್ತಾಯಿದ್ದೀವಿ ನಿಮಗೆ. ಆ ಒಂದು ಉದ್ದೇಶಕ್ಕೆ ನಿಮಗೆ ಇಷ್ಟೊಂದು ಸ್ಲೋ ಆಗಿ ನಿಮಗೆ ಪ್ರೊಡಕ್ಷನ್ ಬರ್ತಾ ಇರೋದು. ಹಾಗಾಗಿ ನೀವು ಆರ್ಡ್ರ್ ಕೊಡಿ ಅಂತ ನಿಮಗೆ ನಾವು ಹೇಳೋದು. ನೋಡಿ, ಇದ್ರದ್ದು ವಾಲ್ ಥಿಕ್ನೆಸ್ಸು ಈಗ ನಿಮಗೆ ಬರ್ತಾ ಇದೆಯಲ್ಲ, ಇದು ಡಬಲ್ ಲೈನ್ ಬಂದುಬಿಟ್ಟು ಹೀರಾ ಮತ್ತು ವಜ್ರ ಇದು ಬರ್ತಾ ಇರೋದು ಬಂದುಬಿಟ್ಟು ಹೀರಾ. ಇದ್ರದ್ದು ವಾಲ್ ಥಿಕ್ನೆಸ್ ಬಂದುಬಿಟ್ಟು ನೋಡಿ 2.3 mm ವಾಲ್ ಥಿಕ್ನೆಸ್ ಬರುತ್ತೆ. ಈ ವಾಲ್ ಥಿಕ್ನೆಸ್ಸು ಬರ್ತಾ ಇರೋದು ನಿಮಗೆ. ಈ ಡಬಲ್ ಲೈನ್ ಬಂದುಬಿಟ್ಟು ಎರಡಕ್ಕೆ ಕೊಡ್ತಾಯಿದ್ದೀವಿ, ಒಂದು 100 ಮೀಟರ್ಸಿಗೆ ಮತ್ತು ಇನ್ನೊಂದು 200 ಮೀಟರ್ಸಿಗೆ. ಎರಡಕ್ಕೂ ಬಂದುಬಿಟ್ಟು ಇದೇ ಲೈನ್ ಕೊಡ್ತಾಯಿದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ ಇವು ಹೀರಾ ಮತ್ತು ವಜ್ರ ಬಂದುಬಿಟ್ಟು ಎರಡು ಹೆವಿ ಗೇಜ್ ಇರೋದ್ರಿಂದ ಅದು 2.2 mm ಮತ್ತು 2.3 mm ಇರೋದು. ಹಾಗಾಗಿ ಸಿಂಗಲ್ ಲೈನ್, ಇದು ಡಬಲ್ ಲೈನ್ ಕೊಡ್ತಾಯಿದ್ದೀವಿ ಇವೆರಡಕ್ಕೂ. ಆಮೇಲೆ ಶಂಕ ಏನಿದೆ ಅದು ಬಂದುಬಿಟ್ಟು ಸಿಂಗಲ್ ಲೈನೇ ಕೊಡ್ತಾ ಇರೋದು ನಿಮಗೆ. ಅದಕ್ಕೆ ಯಾಕಂದರೆ ಎಲ್ಲರೂ ಬಂದುಬಿಟ್ಟು ಅದೇ ಕ್ವಶನು, ಇಷ್ಟು ದಿನ ಬೇಕಾ ನಿಮಗೆ, 4 ದಿನ ಬೇಕಾ, 5 ದಿನ ಬೇಕಾ? ಬೇರೆ ಫ್ಯಾಕ್ಟ್ರಿಲಿ ಬಂದುಬಿಟ್ಟು ಎನಿ ಟೈಮ್ ಸ್ಟಾಕ್ ಇಟ್ಟಿರ್ತಾರಲ್ಲ ಅಂತ ಹೇಳ್ತಾಯಿದ್ರು. ನಮ್ಮಲ್ಲಿ ಸ್ಟಾಕ್ ಇಡೋವಂಥ ಪರಿಸ್ಥಿತಿ ಹೆಚ್ಚು ಕಮ್ಮಿ ಅಂದರೆ 5 ವರ್ಷದಿಂದನೂ 4 ವರ್ಷದಿಂದನೂ ಅದನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ನಾವು. ಸ್ಟಾಕ್ ಇಡೋದಿಲ್ಲ. ಈಗ ಏನಿದ್ರು ಪ್ರೊಡಕ್ಷನ್ ಮಾಡಿ ಕೊಡೋದು ಮಾತ್ರವರೆಗೂ ಇದೆ. ಈಗ ನಮ್ಮಲ್ಲಿ ಪ್ರೊಡಕ್ಷನ್ ಬಂದ್ಬಿಟ್ಟು ತುಂಬ ಸ್ಲೋ ಇರೋದ್ರಿಂದ ನೀವು ಏನೇ ಮಾಡಿದ್ರೂ ನಮಗೆ ಸ್ವಲ್ಪ ನಾವು ವೆಯ್ಟ್ ಮಾಡಿ ಒಂದು 2 ದಿನ 3 ದಿನ ಬೆಳಗ್ಗೆ 7 ಗಂಟೆ ಮಿಷನ್ ಆದರೆ ನೈಟ್ 3 ಗಂಟೆವರೆಗೂ ಇದು ರನ್ನಿಂಗ್ ಇರುತ್ತೆ. ಹಾಗಾಗಿ ನಿಮಗೆ 2 ರಿಂದ 3 ದಿನದಲ್ಲಿ ನಾವು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀವಿ. ದಯವಿಟ್ಟು ಅರ್ಜೆಂಟ್ ಮಾಡ್ಕೋಬೇಡಿ. ಯಾಕಂದರೆ ಇದು ಈಗ ರನ್ನಿಂಗ್ ಅಂದರೆ ಎಷ್ಟು ರನ್ನಿಂಗ್ ಇದೆ ಅಂತ ಹೇಳಿದ್ರೆ, ಟೋಟಲಾಗಿ ಲೇಬರ್ ಕಾಸ್ಟು ಯಾವಾಗ ನಾವು ಲೇಬರ್ದು ಸಿಗೋದು ತುಂಬ ಕಷ್ಟ ಆಗ್ತಾಯಿದೆ, ಅವತ್ತಿಂದ ಬಂದುಬಿಟ್ಟು ಎಲ್ಲರೂ ಬಂದುಬಿಟ್ಟು ಅಂಡರ್ಗ್ರೌಂಡಿಗೆ ಹೋಗ್ತಾ ಇದ್ದಾರೆ. ಇದು ಒಂದು ಬೆಸ್ಟು ಡ್ರಿಪ್ ಪೈಪ್ ಇದೆ, ಪರ್ಮನೆಂಟ್ ಸೊಲ್ಯೂಷನು. ಈಗ ನಿಮಗೆ 2.2 ಮತ್ತು 2.3 ಬಂದುಬಿಟ್ಟು ಏನಿಲ್ಲ ಅಂದರೂ 35ರಿಂದ 40 ವರ್ಷ ಯೂಸ್ ಆಗುವಂಥ ಮೆಟೀರಿಯಲ್ಲು. ಅದಾದಮೇಲೆ ಬಂದುಬಿಟ್ಟು ಶಂಕ ಬಂದುಬಿಟ್ಟು 25ರಿಂದ 30 ವರ್ಷ ಬರುತ್ತೆ. ಒಂದು ಟೈಮ್ ಹಾಕೋದು, ಯಾಕಂದರೆ ಲೇಬರು ದುಡ್ಡು ಉಳಿಯೋದು, ಲೇಬರ್ದು ಬಂದುಬಿಟ್ಟು ಇವತ್ತಿನ ಕಾಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಇದು ಒಂದು ಸತಿ ಭೂಮಿ ಒಳಗೆ ಹಾಕಿಬಿಡ್ತು ಅಂತ ಹೇಳಿದ್ರೆ ಇದಕ್ಕೆ ನಿಮಗೆ ಎಷ್ಟೇ ಮಣ್ಣಿನ ಪ್ರೆಷರ್ ಕೊಟ್ಟರು ಅದು ನಿಮಗೆ ಇದು ಫ್ರೆಶ್ ಆಗೋದಾಗಲಿ, ಕಟ್ಟಾಗೋದಾಗಲಿ, ಕ್ರಾಕ್ ಆಗೋದಾಗಲಿ, ಅದ್ರ ಒಳಗೆ ಬೇರು ಹೋಯಿತು, ಅಲ್ಲಿ ಒಳಗಡೆ ಇದಾಯಿತು ಅನ್ನೋ ಪರಿಸ್ಥಿತಿನೇ ಬರಲ್ಲ ಇದರಲ್ಲಿ ಯಾವುದೇ ಕಾರಣಕ್ಕೂ. ಹಾಗಾಗಿ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಈಗ 1 ಎಕರೆ 2 ಎಕರೆ ಇದ್ದವರಿಗೆಲ್ಲ ಒಂದೊಂದು ಹಂಗೆ ಮಾಡ್ಕೊಂಡಿದ್ದಾರೆ. ಆದರೆ 5 ಎಕರೆ ಮೇಲೆ ಇರೋರು ಎಲ್ಲರೂ ಬಂದುಬಿಟ್ಟು ಇದಕ್ಕೆ ಹೋಗ್ತಾ ಇದ್ದಾರೆ. ಒಬ್ರೊಬ್ರು ಆರ್ಡ್ರ್ ಬಂದುಬಿಟ್ಟು 30 ರೋಲು 40 ರೋಲು ಆರ್ಡ್ರುಗಳಿದ್ದಾವೆ, ಅವರವೇ 2 ದಿನ ಆಗ್ತಾಯಿದ್ದಾವೆ. ಹಾಗಾಗಿ ಬೇರೆ ಏನಿಲ್ಲ, ಬಟ್ ಎಲ್ಲರೂ ಫೋನ್ ಮಾಡಿ ಕೇಳ್ತಾ ಇರೋದ್ರಿಂದ ನಿಮಗೊಂದೊಂದು ವೀಡಿಯೋ ಹಾಕಬೇಕಿತ್ತು, ಅದು ಎಷ್ಟು ಸ್ಪೀಡು ಅಲ್ಲಿ ರನ್ನಿಂಗ್ ಆಗುತ್ತೆ ಅನ್ನೋದು. ಇದನ್ನು ನೋಡಿ, ಈ ಸ್ಪೀಡು ರನ್ನಿಂಗ್ ಆಗಿರೋದು ನಮ್ಮದು. ಹಾಗಾಗಿ ಪ್ರೊಡಕ್ಷನ್ ಕಡಿಮೆ. ದಯವಿಟ್ಟು ಆರ್ಡ್ರ್ ಕೊಟ್ಟರೆ 1-2 ದಿನ 3 ದಿನದವರೆಗೂ ವೆಯ್ಟ್ ಮಾಡಿ. ನಾವು ನಿಮಗೆ ಒಂದು ಒಳ್ಳೆ ಕ್ವಾಲಿಟಿ ಕೊಡ್ತಾಯಿದ್ದೀವಿ. ನಾರಾಯಣಿ ಇರಿಗೇಷನ್ ಇರೋ ಕಂಪ್ನಿನೇ ನಿಮಗೋಸ್ಕರನೇ. ಯಾಕಂದರೆ ನಿಮಗೂ ಗೊತ್ತಿದೆ, ನಮ್ಮ ಕಂಪ್ನಿಯಿಂದ ಡೀಲರು ಡಿಸ್ಟ್ರಿಬ್ಯೂಟ್ರಿಗೆ ಯಾರಿಗೂ ಕೊಡಲ್ಲ, ಡೈರೆಕ್ಟಾಗಿ ರೈತರಿಗೆ ಕೊಡೋದು. ಹಾಗಾಗಿ ನಮ್ಮ ಪ್ರತಿಯೊಂದು ಡಿಸ್ಟಿಕಲ್ಲೂ ನಿಮ್ಮ ಬ್ರಾಂಚಸ್ಗಳು ಬರ್ತಾಯಿದೆ. ಈಗ ಮಳವಳ್ಳಿಲಿದೆ, ತುಮಕೂರಲ್ಲಿದೆ, ಅದಾದಮೇಲೆ ಚಿತ್ರದುರ್ಗದಲ್ಲಿದೆ, ಬೆಂಗಳೂರಲ್ಲಿದೆ, ಮತ್ತು ಹಾವೇರಿಲಿ ರೆಡಿ ಆಗ್ತಾಯಿದೆ, ಮತ್ತು ಚಿಕ್ಕಮಗಳೂರು ಡಿಸ್ಟಿಕ್ಕು ಬೀರೂರಲ್ಲಿ ರೆಡಿ ಆಗ್ತಾಯಿದೆ. ಎಲ್ಲ ಡಿಸ್ಟಿಕಲ್ಲೂ ಬರ್ತಾಯಿದ್ದೀವಿ. ಎಲ್ಲರಿಗೂ ನಿಮಗೆ ಅಲ್ಲಲ್ಲೇ ಕೊಡೋದಕ್ಕೆ ಅಂತಲೇ ಬರ್ತಾಯಿದ್ದೀವಿ. ಹಾಗಾಗಿಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ತೊಗೊಳ್ಳಿ, ಅಷ್ಟೇ ನಾನು ನಿಮಗೆ ಕೇಳೋದು. ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹಿಂದಿನ ವಿಡಿಯೋದಲ್ಲಿ ಎಲ್ಲದೂ ಹೇಳಿದ್ದೀನಿ ನಾನು ನಿಮಗೆ. ಇದ್ರದ್ದು ಕ್ವಾಲಿಟಿ ಯಾವ ಥರ ಬರುತ್ತೆ, ಹೇಗೆ ಬರುತ್ತೆ, ರೇಟು, ಎಷ್ಟು ವರ್ಷ ಬಾಳಿಕೆ ಬರುತ್ತೆ, PVC ಪೈಪಿಗೂ ಈ ಪೈಪಿಗೂ ಎಷ್ಟು ಪ್ರಾಬ್ಲಮ್ಸು, ಇದು ಹಾಕಿದರೆ ಎಷ್ಟು ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಆಮೇಲೆ ಲೇಬರ್ ಕಾಸ್ಟು ಎಷ್ಟು ಉಳಿಯುತ್ತೆ. ನಾವು ಬ್ರಷ್ ಕಟ್ರು ಮಾಡುವಾಗ ಇದು ಬ್ರಷ್ ಕಟ್ರಿಂದ ಹೊಡೆದ್ರೂ ಇದು ಏನೂ ಆಗಲ್ಲ. ಇನ್ನೂ ಒಂದು, ನಾವು ರೋಟ್ರಿ ಹೊಡೆಯುವಾಗ ಸುತ್ತಬೇಕು ಎತ್ತಬೇಕು ಅನ್ನೋಂಗಿಲ್ಲ.
ಮತ್ತು ಭೂಮಿ ಒಳಗೆ ಲೀಕೇಜ್ ಆಗುತ್ತೆ. ಆ ಲೀಕೇಜ್ ಕ್ಲಿಯರ್ ಮಾಡಬೇಕಂದ್ರೆ ಬಗಿಬೇಕು ಅನ್ನೋದು ಪ್ರಾಬ್ಲಮ್ ಇಲ್ಲ. ಒಂದು ಸತಿ ಬಿಸಿ ಮಾಡಿ ಒಳಗೆ ಹಾಕಿದರೆ ಇದು ಲಾಂಗ್ ಟೈಮ್ ಫಿಕ್ಟಾಗಿ ಕುತ್ಕೊಳುತ್ತೆ. ಹಿಂದಿನ ವಿಡಿಯೋ ನೋಡಿ, ಅದರಲ್ಲಿ ಕ್ಲೀನಾಗಿ ನಿಮಗೆ ಹೇಳಿದ್ದೀನಿ. ಯಾಕಂದರೆ ಈ ವಿಡಿಯೋದಲ್ಲಿ ಜಸ್ಟ್ ನನ್ನ ಮಿಷನ್ನು ಎಷ್ಟು ಸ್ಪೀಡಾಗಿ ಓಡುತ್ತೆ, ಯಾವುದು ರಾಕೆಟ್ ಸ್ಪೀಡಲ್ಲಿ ಓಡುತ್ತಾ ಅಥವಾ ಆಮೆ ಸ್ಪೀಡಲ್ಲಿ ಓಡುತ್ತಾ ಅಂತ ನಿಮಗೆ ತೋರಿಸ್ಬೇಕಿತ್ತು. ಹಾಗಾಗಿ ಇದು ಒಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತಾಯಿದ್ದೀನಿ. ಮತ್ತು ಡಿಸ್ಪ್ಲೇಲಿರೋ ನಂಬರಿಗೆ ಫೋನ್ ಮಾಡಿ. ನಿಮಗೆ ಎಲ್ಲ ಡಿಸ್ಟಿಕಲ್ಲೂ ಬ್ರಾಂಚಸ್ಗಳ ನಂಬರ್ದೆಲ್ಲ ಇದರಲ್ಲಿ ಹಾಕಿದ್ದೀವಿ. ಅದು ಯಾವ್ಯಾವುದು ಡಿಸ್ಟಿಕ್ಕಿಂದ ಏನೇನು ಮಾಡ್ತೀರಾ ಫೋನ್ ಮಾಡಿ. ಮತ್ತು ಆ ಡಿಸ್ಟಿಕ್ ಇಲ್ಲ ಅಂತ ಹೇಳಿದ್ರೆ ಇದ್ರ ಕೆಳಗಡೆ ಕರ್ನಾಟಕ ಅಂತ ಇದೆಯಲ್ಲ, ಆ ನಂಬರಿಗೆ ಫೋನ್ ಮಾಡಿ. ಆ ನಂಬರಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಸಿಗುತ್ತೆ. ಅದಾದಮೇಲೆ ಪ್ರೈಸ್ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಯಾವುದೇ ನಂಬರಿಗೂ ಒಂದು ಹಾಯ್ ಅಂತ ಒಂದು ಮೆಸೇಜ್ ಮಾಡಿದ್ರೆ ನಿಮಗೆ ಪ್ರೈಸ್ ಲಿಸ್ಟ್ ಕಳಿಸ್ಕೊಡ್ತೀವಿ. ಓಕೆ, ನಮಸ್ತೆ.